ಫೈನಲಿ ಈ ಮನೆಯಿಂದ ಶಿಫ್ಟ್ ಆಗ್ತಾ ಇದ್ದೀನಿ 2 BHK ಮನೆಗೆ. ಹೋಮ್ ಟೂರ್ ನಾನು ತೋರಿಸ್ತೀನಿ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಅಂಡ್ ಯೂಟ್ಯೂಬ್ ಅಲ್ಲಿ ಇನ್ಮೇಲೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಹಾಕಬೇಕು. ಅಯ್ಯೋ ಎಷ್ಟೋ ವರ್ಷದಿಂದ ಇದನ್ನೇ ಹೇಳ್ತಾನೆ ಇದ್ದೀನಿ, ಬಟ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಶಿಟ್. ಸೊ ಇನ್ಮೇಲಿಂದ ಹಾಕಬೇಕು. ಬಿಕಾಸ್ ನಿಜವಾಗ್ಲೂ ಇಲ್ಲಿಗೆ ಬಂದು ನಾನು ಹೇಳಿದ್ದೆ, ಒಂದು ಮಾತು ಹೇಳಿದೆ, ಲೈಕ್ ನಾನು ಇಲ್ಲಿಗೆ ಬಂದು ಗ್ರೋ ಆಗ್ತೀನಿ, ಗ್ರೋ ಆದ್ಮೇಲೆ ನಮ್ಮ ಮನೆಗೆ ಹೋಗ್ತೀನಿ ಅಂತ. ಸೀರಿಯಸ್ಲಿ ಅದೇ ಥರ ಮಾಡಿದೆ. ಹೇಳೋಕ್ಕಾಗಲ್ಲ ಏನೇನು ಮಾಡಿದೆ ಅಂತ, ಅಷ್ಟು ವಿಷಯಗಳು ನನ್ನ ಲೈಫಲ್ಲಿ ಆಯಿತು. ನೈಸ್, ತುಂಬ ಖುಷಿ ಆಗೈತೆ. ಸೊ ಅದರಲ್ಲಿ ಇವಾಗ ಈ ಮನೆಯಲ್ಲಿ ಒಂದು 7 ತಿಂಗಳು 8 ತಿಂಗಳು ಹತ್ತತ್ರ ಇದ್ದೆ. ಸೊ ಇವಾಗ ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ಇದೊಂದು 1 RK ಮನೆ. ತುಂಬ ಜನ ಕೇಳಿದ್ರು, ಇದು 1 BHK ಹಾಗೆ 1 RK ಮನೆ. ಹಾಲ್ ತುಂಬ ದೊಡ್ಡದಿತ್ತು. ಇವಾಗ ಎಲ್ಲ ಪ್ಯಾಕ್ ಮಾಡಿ ಡಂಪ್ ಮಾಡಿ ಎತ್ಕೋಗಿ ಆ ಮನೇಲಿ ಹಾಕಿದ್ದೀನಿ. ಸೊ ಉಳಿದಿರೋದು ಇಷ್ಟೈತೆ. ಸೊ ಇದೆಲ್ಲ ತಿರ್ಗಾ ಶಿಫ್ಟ್ ಮಾಡಬೇಕು, ಎಲ್ಲದನ್ನು ತೆಗೆದು ಅಲ್ಲಿ ತಗೊಂಡು ಹೋಗಬೇಕು. ಫೈನಲಿ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ಏನೋ ಒಂದು ಅಂದ್ಕೊಂಡಿರ್ತೀವಿ, ಅದಾದಮೇಲೆ ನಿಜವಾಗ್ಲೂ ಲೈಕ್ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ನೋದಕ್ಕೆ ನಾನೇ ಒಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ಇವಾಗ ಆ ಕಡೆ ಶಿಫ್ಟ್ ಆಗ್ತಾ ಇದ್ದೀನಿ. ಅದಂತೂ ತುಂಬ ಲಕ್ಸುರಿ ಆಗೈತೆ ಮನೆ. 2 BHK, ಒಂದು ರೂಮ್ ಆ್ಯಂಡ್ ಒಂದು ಪಾಡ್ಕಾಸ್ಟ್ಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ, ಇನ್ನೊಂದು ಗೇಮಿಂಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ, ಆ್ಯಂಡ್ ಇನ್ನೊಂದು ನನ್ನ ವೀಡಿಯೋಸ್ ಮಾಡೋದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಇನ್ಮೇಲೆ ಫ್ರೀಯಾಗಿ ಪೀಸ್ಫುಲ್ಲಾಗಿ ಮಾಡ್ಬೋದು. ಹೋಗೋಣ. ತುಂಬ ಖುಷಿ ಆಗ್ತಿದೆ. ಇದೇ ಹಾಲ್, ತುಂಬ ಸ್ಪೇಷಿಯಸ್ ಆಗಿರೋ ಒಂದು ಹಾಲ್. ಅಂದರೆ ಇದು ಮೇಯ್ನಾಗಿ ನನಗೆ ಇಷ್ಟ ಆಗಿದ್ದು ಏನಕ್ಕೆ ಅಂದರೆ, ನನಗೆ ಈ ಒಂದು ಬ್ಯಾಕ್ಗ್ರೌಂಡ್, ಈ ಒಂದು ಗೇಮ್ ಆಡಬೇಕಾದ್ರೆ ಒಂದು ಮಜಾ ಇರುತ್ತಲ್ಲ, ಈ ಬ್ಯಾಕ್ಗ್ರೌಂಡ್ ಹೆವಿ ಇಷ್ಟ ಆಯಿತು. ಸೊ ನನಗೆ ಗೊತ್ತಿರಲಿಲ್ಲ, ಲೈಕ್ ಇಂಟೀರಿಯರ್ ತುಂಬ ಚೆನ್ನಾಗಿತ್ತು, ಲೈಕ್ ಫರ್ನಿಶ್ಡ್ ಆ್ಯಂಡ್ ತುಂಬ ಚೆನ್ನಾಗಿರೋ ಒಂದು ದೇವ್ರ ಮನೆ ಆ್ಯಂಡ್ ಒಂದು ದೊಡ್ಡ ರೂಮ್. ಆ್ಯಕ್ಚುಲಿ ತುಂಬ ಸ್ಪೇಷಿಯಸ್ ಆಗಿರೋ ಒಂದು ರೂಮು. ಇಲ್ಲಿ ಲೈಕ್ ಪಾಡ್ಕಾಸ್ಟ್ ಮಾಡಬೇಕು. ಸೊ ಅದರದ್ದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಕಬೋರ್ಡ್, ನನ್ನ ಬ್ರ್ಯಾಂಡೆಡ್ ಕ್ಲೋತ್ಸ್ ಇಲ್ಲಿ ಹಾಕಬೇಕು, ನೇತಾಕಬೇಕು. ನನಗೆ ತುಂಬ ದಿನದಿಂದ ಆಸೆ. ಫುಲ್ ಹಾಕಿ ಇದ್ರೆ ಫುಲ್ಲು ದುಡ್ಡು ಇಡಬೇಕು ಒಳಗಡೆ. ಕ್ರೇಜಿ ಫೀಲಿಂಗ್ ಅದು. ಸೊ ಈ ಒಂದು ರೂಮ್, ಇದೊಂದು ಮಾಸ್ಟರ್ ಬೆಡ್ರೂಮ್ ಅಂತಾರ, ವಾಟ್ ಎವರ್ ಇಟ್ ಈಸ್ ಗೊತ್ತಿಲ್ಲ. ಆ್ಯಂಡ್ ಇದು ಕಿಚನ್. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಈ ನೀರು ಬರೋದಾಗಿದೆ, ಲೈಕ್ ಏನೋ ಪ್ಯೂರಿಫೈ, ಅದು. ಮತ್ತು ಮೇಲ್ಗಡೆ ಚೆನ್ನಾಗಿದೆ. ತುಂಬ ಸ್ಟಫ್ಗಳನ್ನ ಜೋಡಿಸ್ಬೇಕು. ಹೊರಗಡೆ ನೈಸ್ ಲುಕ್. ಇದು ಹಾಲ್, ಕಂಪ್ಲೀಟ್ ಇಷ್ಟು ದೊಡ್ಡ ಹಾಲ್. ಇದು ಇದು ಇನ್ನೊಂದು ಬೆಡ್ರೂಮ್. ಸೊ ಇಲ್ಲಿ ಅಷ್ಟೊಂದು ಇಲ್ಲಿ ನಾನು ಇಲ್ಲೂ ಕೂಡ ಈ ಕಡೆ ಸೆಟಪ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಒಂದು ಎಡಿಟಿಂಗ್ ಆಗಿರಲಿ, ಟೇಬಲ್ ಆ್ಯಂಡ್ ನಮ್ಮ ಲ್ಯಾಪ್ಟಾಪ್ ಆಗಿರಲಿ, ಸಮಥಿಂಗ್ ಎಲ್ಲ ಇಟ್ಕೊಂಡು ಈ ಕಡೆ ಸೆಟಪ್ ಮಾಡ್ಕೊಳ್ಳೋಣ. ಸೇಮ್ ಇನ್ನೊಂದು ಮಾಮೂಲಿ ಕಬೋರ್ಡ್. ಮತ್ತು ಫುಲ್ಲು ಬೆಳಿಗ್ಗೆಯಿಂದ ಆ ಹಳೆ ಮನೆ ಫುಲ್ಲು ಕ್ಲೀನ್ ಮಾಡಿ ಅದನ್ನು ಶಿಫ್ಟ್ ಮಾಡಿ ಕಾರಲ್ಲಿ ಹೆಂಗೆ ಡಂಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ PS5 ಬರುತ್ತೆ, ಇಲ್ಲಿ ನನ್ನ TV ಬರುತ್ತೆ, ಆ್ಯಂಡ್ ಇಲ್ಲಿ ಐಟಮ್ಸ್ ಬರುತ್ತೆ. ಕ್ರೇಜಿ. ಇಲ್ಲಿ ಒಂದು ಸೋಫಾ ಬರುತ್ತೆ. ಸೊ ಇದು ಸೋಫಾ, ಆ್ಯಂಡ್ ಇಲ್ಲಿಂದ ಗೇಮ್ಸ್. ಇಲ್ಲಿ ಮ್ಯಾಟ್, ಒಂದು ದೊಡ್ಡ ಮ್ಯಾಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಲಿಯೋ ಇದ್ದರೆ, ಲಿಯೋ ಫುಲ್ಲು ನಾಯಿ, ಅವ್ರು ಫುಲ್ ಗಲೀಜ್ ಮಾಡ್ತಾರೆ. ಆ ಕಾರಣಕ್ಕೆ ಇಲ್ಲಿ ಮ್ಯಾಟ್, ಇಲ್ಲೊಂದು ಟೇಬಲ್ ಆ್ಯಂಡ್ ಇಲ್ಲಿ ಗೇಮ್ ವೀಡಿಯೋಸ್ ಎಲ್ಲ ಹಿಂಗೆ ಒಳಗಡೆ ಮಾಡ್ಕೋಬೇಕು. ಇಲ್ಲಾಂದರೆ ಇಲ್ಲೇ ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಸಿಂಕಾಗೈತೆ ಜಾಗ ಮಾತ್ರ. ಆ್ಯಂಡ್ ನಾನು ಡಂಪ್ ಮಾಡಿರೋ ತೋರಿಸ್ತೀನಿ ಕಾರಲ್ಲಿ. ನಾನು PS5 ಗೇಮ್, ಲೈಟ್ಸ್, ಹಿಂದೆ ಟ್ರೈಪಾಡ್, ಮತ್ತು ಹಿಂದೆ ಕ್ರೇಜಿ ಫುಲ್ಲು ಡಂಪ್ ಮಾಡಿಟ್ಟಿದ್ದೀನಿ. ಸೊ ಎಲ್ಲೆಲ್ಲಿ ಜಾಗ ಸಿಗದೆ ಫಸ್ಟು PS5 ಎತ್ಕೊ ಹೋಗಿ ಇಟ್ಬಿಡ್ಬೇಕು. ಸೊ ಒಳಗಡೆ ಫಸ್ಟು ಪೂಜೆ ಮಾಡಬೇಕು, ಲೈಕ್ ಹಾಲು ಉಕ್ಕಿಸ್ಬೇಕು ಅಂತಲೇ ಹೇಳಿದ್ದಾರೆ. ಹಾಲು ಉಕ್ಸಾದ್ಮೇಲೆ
ಅದನ್ನೆಲ್ಲ ಜೋಡ್ಸೋಕ್ಕೆ ಶುರು ಮಾಡಬೇಕು. ಸೊ ಒಂದು ರೂಮಲ್ಲಿ ಹೋಗಿ ಅದನ್ನೆಲ್ಲ ಡಂಪ್ ಮಾಡಬೇಕು. ಇನ್ನೂ ಬೇಜಾನೈತೆ ರೂಮಲ್ಲಿ. ಇನ್ನೂ ಕಬೋರ್ಡ್ ಬರಬೇಕು, ಫ್ರಿಜ್ ಬರಬೇಕು, ಟಿ ವಿ ಬರಬೇಕು, ಆ್ಯಂಡ್ ಏರ್ ಕೂಲರ್ ಬರಬೇಕು. ಮತ್ತು ಇನ್ನೊಂದೇನೈತೆ ಅಲ್ಲಿ ಬೇಜಾನೈತೆ. ಇನ್ನು ಕಿಚನ್ ಐಟಮ್ಸು, ಅಯ್ಯೋ ಕಿಚನ್ ಐಟಮ್ಸ್ ಐತೆ. ಅದನ್ನು ಕ್ಲೀನ್ ತೊಳಿಬೇಕು ಈಗ ಕುತ್ಕೊಂಡು. ಒಂದು 3 ದಿನದಿಂದ ಪಾತ್ರೆ ಯಾವುದೂ ತೊಳೆದಿಲ್ವ, ಅದೆಲ್ಲ ತೊಳೆದು ಈಗ ಕ್ಲೀನಾಗಿ ಅದನ್ನೊಂದು ಪ್ಯಾಕ್ ಮಾಡಿ ಹಿಂದೆ ಹಾಕಬೇಕು. ಟೇಬಲ್ ಐತೆ, ಒಂದು ಚೇರ್ ಐತೆ. ಸಂಡೇ ಫಂಡೇ ಲವ್ಡೆ ಯಾ ಸ್ಟೇಟ್ ಯೂನ್. ಇನ್ನು ಕ್ರೇಜಿ ಸ್ಟಫ್ಸ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಫಸ್ಟ್ ಆ ಮನೆ ಮಾಡಿದಾಗ ಚಿಕ್ಕದಾಗ ಗ್ರೋ ಆಗಬೇಕು ಅಂತ ಆಸೆ ಪಟ್ಟೆ. ಆ್ಯಂಡ್ ದೊಡ್ಡದಾಗೆ ಗ್ರೋ ಆದೆ. ಈಗ 2 BHK ಮನೆ ಮಾಡ್ಕೊಳ್ಳೋಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ನನಗೆ ನಾನೇ ಅಪ್ರಿಷಿಯೇಟ್ ಮಾಡ್ಕೋಬೇಕು. ತುಂಬ ಖುಷಿ ಆಗ್ತಿದೆ ಇಲ್ಲಿ ತನಕ ಮಾಡಿರೋದಕ್ಕೆ. ಆ್ಯಂಡ್ ಯಾ ಲೆಟ್ಸ್ ಗೋ. ಕಾರಲ್ಲಿ ಡಂಪ್ ಮಾಡೋಕ್ಕಾಗಿದ್ದು ಸ್ಟಫ್ಸ್ ಇನ್ನೂ ಸ್ವಲ್ಪ ಇದೆ. ಕಿಚನ್ ಐಟಮ್ ಯಾವುದೂ ತಂದಿಲ್ಲ. ನಂದೊಂದು 4-5 ಬ್ಯಾಗ್ ಬಟ್ಟೆನೇ ಆಯಿತು ಇದು. ಮತ್ತು ಇದು ನೋಡಿ ನಮ್ಮನೆ ಹೆಂಗೈತೆ ಸೈಕ್. ಕಾಮೆಟ್, ಬಾಟಲ್, ಲ್ಯಾಂಡ್, ಅಡಿಡಾಸ್, ಫಿಲ್ಲ, ಅದು ಇನ್ನೂ ಮನೇಲಿ 1-2-3 ಐತೆ. ಇಲ್ಲಿ ಫಿಲಿಪಿ, ಪೀಟರ್ ಇಂಗ್ಲೆಂಡ್, ವ್ಯಾಲಿ ಹುಸೇನ್, ಮೆಟ್ರೋ, PS5. ವಾವ್ ಕ್ರೇಜಿ ಆಗೈತೆ. ಆ್ಯಂಡ್ ಇಲ್ಲಿ ಜೀನ್ಸ್ ಶರ್ಟ್ ಯಾವುದೋ ತಗೊಂಡಿದ್ದೀವಿ ರೀಸೆಂಟಾಗಿ. ಹಾಂ ವೈಟ್ ಶರ್ಟ್ ಸಮಥಿಂಗ್. ಮತ್ತು ಒಂದೊಂದು 2 ಕೋಟ್ ತಗೊಂಡಿದ್ದೆ. ಒಂದು ಶೂಟ್ಗೆ, ಇನ್ನೊಂದು ನನ್ನ ಬರ್ತ್ಡೇಗೆ. ಅದು ಎಷ್ಟಿದೆ 4 ಎಷ್ಟು ಇದೆ ನೋಡಿ. ಸೊ ಫೈನಲಿ ಡಂಪ್ ಮಾಡಿದೆ. ಇಲ್ಲಿಗೆ ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲಿ ಉಸಿರಾಡ್ಕೊತೀನಿ. ಹಳೆ ಮನೆಯಿಂದ ಕಾರಿಗೆ ಡಂಪ್ ಮಾಡಬೇಕಾದ್ರೆ ಹೆವಿ ಟಾಸ್ಕ್ ಇತ್ತು. ಅಲ್ಲಿಂದ ಡಂಪ್ ಮಾಡಿ ಇಲ್ಲಿಂದ ಬೇಗ ಕೆಳಗಡೆ ಇಳಿಸ್ಬಿಟ್ಟೆ. ಸೊ ಇನ್ನೂ ಐತೆ, ತಗೊಬರ್ತೀನಿ. ತಗೊಬಂದು ಫುಲ್ ಸೆಟಪ್ ಎಲ್ಲ ಮಾಡಿ ನಾವೇ ಯಾ ಲೆಟ್ಸ್ ಗೋ. ಫೈನಲಿ ಈ ಮನೆ ಖಾಲಿ ಮಾಡಾಯಿತು. ಸುಮ್ಮನೆ ಬಂದೆ, ಯಾಕಂದರೆ ಅಲ್ಲಿ ಕರೆಂಟ್ ಇರಲಿಲ್ಲ. ನನ್ನ ಅದೃಷ್ಟನೋ ಗೊತ್ತಿಲ್ಲ. ಅಲ್ಲಿ ಕರೆಂಟೇ ಇರಲಿಲ್ಲ ಹಾಲು ಉಗ್ಸೋಣ ಅಂದರೆ. ಸೊ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ತಿರೋದು, ದಟ್ಸ್ ವೈ. ಇಲ್ಲಿ ಬಂದೆ ಸುಮ್ಮನೆ ಚಾರ್ಜ್ ಹಾಕೋ ಹೋಗೋಣ ಫೋನ್ನ ಅಂತ. ಬಟ್ ಮೈ ಗಾಡ್ 7 month ಲೈಕ್ ಮೆಮರೀಸ್. ಲೈಟಾಗಿ ಬೇಜಾರಾಗ್ತಿತ್ತು. ಶಿಟ್. ನೂಲೋಡು ಆಡು ಕಾತಾಡಿ ನೂಲರಿಂದ ಪೋನೇನೆ. ಶಬ್ದ ಲೈಕ್ ಎಕೋ ಇರಲಿಲ್ಲ. ಇವಾಗ ಎಕೋ ಹೊಡಿತಿದೆ. ಎಷ್ಟು ಚೆನ್ನಾಗಿದ್ದಿದ್ದು ಮನೆ ಇವಾಗ ಕಂಪ್ಲೀಟ್ ಇದೊಂದು ಸ್ಕ್ರೀನ್ ಬಿಟ್ಟಿದ್ದೀನಿ. ಫೋನ್ ಚಾರ್ಜ್ ಹಾಕಕ್ಕೆ ಬಂದೆ. ಬಟ್ ಎಮೋಷ್ನಲಿ ಕನೆಕ್ಟ್ ಆಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಲಿಟ್ರಲಿ ಅಲ್ಲ, ಎಮೋಷ್ನಲಿ ಕನೆಕ್ಟ್ ಆಗೋದು ಒಂಥರ. ಎಷ್ಟು ಚೆನ್ನಾಗಿತ್ತು. ಲೈಕ್ ಒಂದು ಪ್ಲೇಸ್ ಆಗಿರಲಿ, ಒಂದು ಜಾಗ ಆಗಿರಲಿ, ತುಂಬ ದಿನ ಅಲ್ಲಿ ಇರೋಕ್ಕಾಗಲ್ಲ. ಆ್ಯಂಡ್ ಸ್ವಂತ ಮನೆ ಬಿಟ್ಟಿರೋರು ಇವಾಗ ಅರ್ಥ ಆಗ್ತಿದೆ. ಮೈಯೊಳಗನಲ್ಲಿ ಸ್ವಂತ ಮನೆ ಬಿಟ್ಟು ಬರ್ಬೇಕಾದ್ರೆ ಎಷ್ಟು ಪೇನ್ಫುಲ್ ಆಗಿತ್ತು ಅಂತ. ಮಗನೇ ಎಕ್ಕೋ ಹೊಡಿತಿರೋದು ನನಗೆ ಒಂಥರ ತಲೆ ಹೊಡಿತಿದೆ. ಶೆಟ್ಟಿ ಯಾವ ಥರ ಇತ್ತು ಇಲ್ಲಿ ಮೆಮರೀಸು ಹಾಗೆ ಹೀಗೆ ಅಂತ. ಏನೋ ಒಂಥರ ಖುಷಿ ಆಗ್ತಿದೆ. ಆ್ಯಂಡ್ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅನ್ನಿಸ್ತಿದೆ. ಪರ್ಸನ್ ಆಗಿರಲಿ, ಜಾಗಗಳಾಗಿರಲಿ ಬಿಟ್ಟು ಚೇಂಜ್ ಆಗ್ತಾ ಇರ್ತೀವಿ. ಆಗಬೇಕು, ಒಳ್ಳೆಯದಾಗಲಿ. ಆ ರೂಮ್ ಸೆಟಪ್ ಆದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೂಮ್ ಸೆಟಪ್ ಬರುತ್ತೆ. ಹೇಗೆ ಸೆಟಪ್ ಮಾಡಿದ್ದೀನಿ, ಹೇಗೆ ಎಲ್ಲ
ಪ್ಲೇಸ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಫುಲ್ಲು ಕೆಲಸ, ವೈಫೈ, ಶಿಪ್ಪಿಂಗ್ ಆ್ಯಂಡ್ ತುಂಬ ಕೆಲಸ ಆಯಿತು, ಎಲ್ಲ ಕೆಲಸ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಬಾಯ್. போய் வா கலங்காதே கலங்காதே